ಓಕೆ, ಬೆಂಗಳೂರು ಸಿಟಿ ಯೂನಿವರ್ಸಿಟಿದು 2022 ಕ್ವಶನ್ ಪೇಪರ್ ಇದೇ ನೋಡಿ, ಎಲ್ಲರಿಗೂ ಕಳಿಸಿದೀವಿ. ಅದರಲ್ಲಿ ಸೆಕ್ಷನ್ ಬಿ ನಲ್ಲಿ 10 ಮಾರ್ಕ್ಸ್ಗೆ ಯಾವ ತರ ಕ್ವಶನ್ಸ್ ಬರುತ್ತೆ ನೋಡಿ. ನಿಮ್ಗೆ ಸೆಕ್ಷನ್ ಬಿ ನಲ್ಲಿ 10 ಮಾರ್ಕ್ಸ್ಗೆ ಒಂದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ರಾಬ್ಲಮ್ ಬರುತ್ತೆ ಕಂಪಲ್ಸರಿ ಆಗಿ. ಒಂದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮೇಲೆ ಒಂದು ಕ್ವಶನ್ ಬರುತ್ತೆ. ಇನ್ನೊಂದು ಕ್ಯಾಪಿಟಲ್ ಸ್ಟ್ರಕ್ಚರ್ EPS ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ 3 ಪ್ರಾಬ್ಲಮ್ ಬಹುದು. ಮತ್ತೆ ಒಂದು ಥಿಯರಿ ಕ್ವಶನ್ ಬರುತ್ತೆ. ಸೊ ನಿನ್ನೆ ಹೇಳಿದ್ನಲ್ವಾ ನಾನು, ಸೇಮ್ ಕ್ವಶನ್ ಇದೆ ನೋಡಿ. ವಾಟ್ ಈಸ್ ಡಿಫೈನ್ಡ್ ಡಿವಿಡೆಂಡ್ ಪಾಲಿಸಿ? ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ಡಿವಿಡೆಂಡ್ ಪಾಲಿಸಿ ಆಫ್ ಎ ಕಂಪನಿ? ಅದು ಕೂಡ ಇದೆ. ಈಗ ನೀವೇ ಹೇಳಿ, ನಾವು ಫಸ್ಟ್ ಯಾವ್ದು ಮಾಡೋಣ? ವಿಲ್ ಯು ಗೋ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಥವಾ EPS ಕ್ಯಾಲ್ಕುಲೇಷನ್ ಹೋಗೋಣ? ಯಾವ್ದು ಬೇಕಾ ಹೇಳಿ. EPS ಕ್ಯಾಲ್ಕುಲೇಷನ್. ಓಕೆ ನೋಡಿ, ಇದರಲ್ಲಿ 11th ಕ್ವಶನ್ ಇದೆ ನೋಡಿ. 11th ಕ್ವಶನ್ ನಾನು ತೋರಿಸ್ತೀನಿ. 2022 ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇದು 11th ಕ್ವಶನ್. ನೋಡಿದ್ರಾ? ಓಕೆ. A company wants to raise rupees 100 lakhs for diversification project. So 100 lakhs ಅಂದ್ರೆ 1 crore rupees ಬೇಕು. The current estimate of earnings before interest and taxes from the new project is 22 lakhs per annum. ಅಂದ್ರೆ 1 crore rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 22 lakh rupees ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಬರ್ತದೆ. Cost of debt 15% for the amount up to and including 40 lakh rupees, 16% for additional amount up to and including 50 lakhs, 18% for additional amount above 50 lakhs. ಇಲ್ಲಿ ನಮಗೆ ಏನಂತ ಹೇಳಿದಾನೆ ಅಂತ ಹೇಳಿದ್ರೆ, ಡೆಟ್ ಒಂದೊಂದು ಅಮೌಂಟ್ಗೆ ಒಂದೊಂದು ಇಂಟ್ರೆಸ್ಟ್ ರೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಅಮೌಂಟ್ಗೆ ಒಂದೊಂದು ಇಂಟ್ರೆಸ್ಟ್ ರೇಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ 1, 2, 3 ಇದೆ. ಆಪ್ಷನ್ 1 ಅಲ್ಲಿ 50% ಈಕ್ವಿಟಿ, 50% ಡೆಟ್. ಸೆಕೆಂಡ್ ಆಪ್ಷನ್ ಅಲ್ಲಿ 60% ಈಕ್ವಿಟಿ, 40% ಡೆಟ್. ಥರ್ಡ್ ಅಲ್ಲಿ 40% ಈಕ್ವಿಟಿ ಮತ್ತೆ 60% ಡೆಟ್. ಡಿಟರ್ಮೈನ್ ದ EPS ಅಂಡ್ ಸಜೆಸ್ಟ್ ದ ರೈಟ್ ಆಪ್ಷನ್ ಆಫ್ ದ ಕಂಪನಿ ಅಂಡ್ ಅಪ್ಲಿಕಬಲ್ ಟ್ಯಾಕ್ಸ್ ರೇಟ್ ಇಸ್ 50%. ನೋಡಿ, ನಾವು ಈ ಪ್ರಾಬ್ಲಮ್ ನ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. 3 ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. 3 ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಆಫ್ EPS ಯಾವಾಗಾದ್ರೆ 50% ಡೆಟ್, 50% ಈಕ್ವಿಟಿ. ಸೊ ಇಲ್ಲಿ ನಮಗೆ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ ಬರುತ್ತೆ. ಇದು ಸ್ಟೇಟ್ಮೆಂಟ್ ನಂಬರ್ 1 ಅಂತ ಹಾಕೋಣ. ಇದರಲ್ಲಿ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ 22 lakhs ಇದೆ. ಫಸ್ಟ್ ಇದರಲ್ಲಿ ನಾವು ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಬೇಕು. ನೋಡಿ, 1 crore rupees ಅಲ್ಲಿ ಸುಮ್ಮನೆ ನಾನು ವರ್ಕಿಂಗ್ಸ್ ತೋರಿಸ್ತಾ ಇದ್ದೀನಿ. 1 crore rupees ಅಲ್ಲಿ 1 crore rupees ಅಲ್ಲಿ 50 lakh rupees ಡೆಟ್ ಅಂತ ಹೇಳ್ತಾ ಇದ್ದಾನೆ. 50 lakh rupees ಡೆಟ್. ಅವನು ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಡೆಟ್ 15% ಫಾರ್ ದ ಅಮೌಂಟ್ ಅಪ್ ಟು ಅಂಡ್ ಇನ್ಕ್ಲೂಡಿಂಗ್ 40 lakhs ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀವು 40 lakh rupees ವರೆಗೂ ಲೋನ್ ತಗೊಂಡ್ರೆ ನಿಮಗೆ 15% ಇಂಟ್ರೆಸ್ಟ್ ಬೀಳುತ್ತೆ. 40 lakhs ಗಿಂತಲೂ ಜಾಸ್ತಿ ತಗೊಂಡ್ರೆ, ಅಂದ್ರೆ ಇನ್ನು 10 lakhs ತಗೊಂಡ್ರೆ ನಿಮಗೆ 16% ಇಂಟ್ರೆಸ್ಟ್ ಬರುತ್ತಂತೆ. ಹಾಗಾದ್ರೆ ನಮ್ಗೆ ಇಂಟ್ರೆಸ್ಟ್
ಫಸ್ಟ್ 40 lakh rupeesಗೆ 15%, ನೆಕ್ಸ್ಟ್ 10 lakh rupeesಗೆ 16%. ಇದು ಎಷ್ಟು ಬರುತ್ತಪ್ಪ? 6 lakhs ಬರುತ್ತೆ. ಇದು 1,60,000 ಬರುತ್ತೆ. ಸೊ ಟೋಟಲ್ 7,60,000 rupees ಇಂಟ್ರೆಸ್ಟ್ ಹೋಗುತ್ತೆ. ಯಾರಿಗ ಅರ್ಥ ಆಗಿಲ್ಲ ಹೇಳಿ, ನಾನು ಹೇಳ್ಕೊಡ್ತೀನಿ ಇನ್ನೊಂದ್ಸರಿ. ಯಾರಿಗ ಅರ್ಥ ಆಗಿಲ್ಲ ಹೇಳಿ. ಅರ್ಥ ಆಯ್ತಾ? ಎಸ್ ಆರ್ ನೋ? ಅರ್ಥ ಆಗಿದೆ, ವೆರಿ ಗುಡ್. ಇದನ್ನ ಇಬಿಟಿ ಅಂತ ಕರೆಯೋಣ. ಇದಕ್ಕೆ ಟ್ಯಾಕ್ಸ್ ಅಪ್ಲಿಕಬಲ್ ರೇಟು 50% ಅಂತ ಹೇಳ್ತಾ ಇದ್ದಾರೆ. 50% ಅಂದ್ರೆ 7,20,000. ಇನ್ನು ಉಳಿದಿರೋ 7,20,000 ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅಸ್ಯೂಮ್ ದಟ್ ಈಕ್ವಿಟಿ ಶೇರ್ ಪ್ರೈಸ್ ಒಂದೊಂದು 100 rupees ಅಂತ ಅನ್ಕೋಣ. 100 rupees ಅಂದ್ರೆ ಈಕ್ವಿಟಿ ನೋಡಿ, 1 ಕೋಟಿನಲ್ಲಿ 50 ಲಕ್ಷ ಸಾಲ, 50 ಲಕ್ಷ ಈಕ್ವಿಟಿ ಡಿವೈಡೆಡ್ ಬೈ 100 rupees ಫಾರ್ ಈಕ್ವಿಟಿ ಅಂತ ಹೇಳಿದ್ರೆ ಅಲ್ಲಿಗೆ 50,000 ಶೇರ್ಸ್ ಬರುತ್ತೆ. ಈಗ ನಾವು ಇಪಿಎಸ್ ಅನ್ನ ಈಸಿಯಾಗಿ ಮಾಡಬಹುದು. ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿ, ಪ್ರಾಫಿಟ್ ಫಾರ್ ಈಕ್ವಿಟಿ 7,20,000, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ 50,000. 4 zeros cancel. 5 ones are 5 twos are 5 fours are 12 rupees 40 paise ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಆರ್ ನೋ? 14.4 ಸರ್. 14 ಹಾ ಸರ್. 100% 14.4. 14.4. ಇದು ಫಸ್ಟ್ ಆಪ್ಷನ್ ಅಲ್ಲಿ. ಯಾವಾಗ ಅಂದ್ರೆ ಇಫ್ ದ ರಿಕ್ವೈರ್ಡ್ ಅಮೌಂಟ್ 1 crore 50% ಡೆಟ್ 50% ಈಕ್ವಿಟಿ ಹೋದಾಗ. ಈಗ ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್ ಎರಡನೇ ಆಪ್ಷನ್ ಏನಂದ್ರೆ 60% ಈಕ್ವಿಟಿ, 40% ಡೆಟ್. ಇದಕ್ಕೆ ಹೋದಾಗ ನಮಗೆ ಇಬಿಐಟಿ ಈಸ್ 22 lakhs. ಇಂಟ್ರೆಸ್ಟ್ ನೋಡಿ, 1 crore ಅಲ್ಲಿ ನಮ್ಗೆ ಡೆಟ್ ಇರೋದು 40%, ಅಂದ್ರೆ 40 lakh rupees. ಅಪ್ ಟು 40 lakh rupees 15% ಇಂಟ್ರೆಸ್ಟ್ ಅಷ್ಟೇ. ಸೊ ಅದಕ್ಕೋಸ್ಕರ 40% ಮೇಲೆ 15% 6 lakhs ಆಗುತ್ತೆ. ಆಗ ನಮ್ಗೆ 16 lakh rupees ಪ್ರಾಫಿಟ್ ಇಬಿಟಿ ಬರುತ್ತೆ. ಇದರಲ್ಲಿ ಟ್ಯಾಕ್ಸ್ 50% ಹೋದ್ರೆ 8 lakhs. ಇನ್ 8 lakh rupees ಪ್ರಾಫಿಟ್ ಫಾರ್ ಈಕ್ವಿಟಿ ಬರುತ್ತೆ. ಈಗ ಇಪಿಎಸ್ ಇಸ್ ಈಕ್ವಲ್ಸ್ ಟು 8 lakhs ಇಸ್ ದ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ನೋಡಿ, ಡೆಟ್ 40 lakhs ಆದ್ರೆ ಇದೆಷ್ಟಿರುತ್ತೆ? 60 lakhs ಇರುತ್ತೆ. 60 lakhs ಡಿವೈಡೆಡ್ ಬೈ 100 rupees ಪರ್ ಶೇರ್ ಅಂದ್ರೆ 60,000 ಶೇರ್ಸ್ ಬರುತ್ತೆ. 60,000 ಶೇರ್ಸ್ ಹೇಳಿ, ಇಪಿಎಸ್ ಎಷ್ಟು ಬರುತ್ತೆ? $13.33. 13.3. ನೋಡಿ, 50% ಡೆಟ್ 50% ಈಕ್ವಿಟಿ ಆಗಿದ್ದಾಗ ಇಪಿಎಸ್ ಜಾಸ್ತಿ ಬರ್ತಾ ಇತ್ತು. 40% ಡೆಟ್ ಆದಾಗ ಇಪಿಎಸ್ ಕಡಿಮೆ ಆಗುತ್ತೆ. ಈಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಪಿಎಸ್ when 40% equity, 60% ಡೆಟ್. ಈಗ ಇಬಿಐಟಿ is 22 lakhs ಲೆಸ್ ಇಂಟ್ರೆಸ್ಟ್. ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಬರುತ್ತೆ.
ನೋಡಿ 1 crore rupees ಮೇಲೆ 60% ಡೆಟ್ ಅಂತ ಹೇಳಿದ್ರೆ 60 lakhs ಆಯ್ತು. ಕರೆಕ್ಟಾ? ಅವನ್ ಏನ್ ಹೇಳ್ತಾ ಇದ್ದಾನೆ, ಅಪ್ ಟು 40 lakhs 15% ಅಂತ ಹೇಳ್ತಾ ಇದ್ದಾನೆ. ಈಗ ಅಡ್ಜಸ್ಟ್ಮೆಂಟ್ ಓದಿ ಕ್ಲೀನ್ ಆಗಿ ನೋಡಿ. ಕಾಸ್ಟ್ ಆಫ್ ಡೆಟ್ 15% ಅಮೌಂಟ್ ಅಪ್ ಟು ಇನ್ಕ್ಲೂಡಿಂಗ್ 40 lakhs, 16% ಫಾರ್ ಅಡಿಷನಲ್ ಅಮೌಂಟ್ ಅಪ್ ಟು 50 lakhs. ಅಂದ್ರೆ ನೆಕ್ಸ್ಟ್ 10 lakh rupeesಗೆ 16%, 18% ಫಾರ್ ದ ಅಡಿಷನಲ್ ಅಮೌಂಟ್ ಅಬೌವ್ 50 lakhs. ಅಬೌವ್ 50 lakhs ಅಂದ್ರೆ 40 ಪ್ಲಸ್ 10, ಅಬೌವ್ 50 lakhs ಅಂದ್ರೆ ಇನ್ನೊಂದು 10 lakhsಗೆ 18% ಬರುತ್ತೆ ಇಂಟ್ರೆಸ್ಟ್. ಈಗ ನಮಗೆ 3 ತರ ಲೋನ್ ತಗೊಳ್ತಾ ಇದೀವಿ. ಒಂದು 40%, 15% ಇಂಟ್ರೆಸ್ಟ್ಗೆ, 10 lakhs 16%ಗೆ, 10 lakhs 18%. ಈಗ 40 lakhs ಮೇಲೆ 15% 6 lakhs, 10 lakhs ಮೇಲೆ 16% 1,60,000. Next 10 lakhs 18% 1,80,000. Now you get 9,40,000 interest. So 12,60,000 is the profit before tax. Tax 50%, 6,30,000. So 6,30,000 will be the profit for equity. EPS is equals to profit for equity is 6,30,000. ನೋಡಿ, ನಂಬರ್ ಆಫ್ ಶೇರ್ಸ್ 1 crore ಅಲ್ಲಿ 60% ಅಂದ್ರೆ 60 lakhs ಡೆಟ್ ತಗೊಂಡ್ರೆ ಇನ್ ಎಷ್ಟಿರುತ್ತೆ? 40 lakhs ಇರುತ್ತೆ. 40 lakhs ಡಿವೈಡೆಡ್ ಬೈ 100 rupees ಪರ್ ಶೇರ್ ಅಂದ್ರೆ 40,000 ಶೇರ್ಸ್ ಬರುತ್ತೆ. ಹೇಳಿ EPS ಎಷ್ಟು ಬರುತ್ತೆ? 15.75. 15.75. ಈಗ ಯಾವ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ? 1, 2, 3 ಯಾವ್ದ್ರಲ್ಲಿ ಜಾಸ್ತಿ ಇದೆಯಪ್ಪ EPS? 15.75. 15.75. That means we have option 3, 40% equity and 60% debt is the better option to get a higher EPS. EPS higher ಬೇಕು ಅಂತ ಹೇಳಿದ್ರೆ always it is suggested to go for 40% equity and 60% of debt. All of you got it? Yes, sir. ಸರ್ ಇದನ್ನ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಸರ್, ನೀವೇ ಹೇಳಿ. ಹೇಳಿ ಎಷ್ಟೊತ್ತಾಗುತ್ತೆ? ಒಂದು 10 minutes ಆಗುತ್ತಾ? ಹಾ ಸರ್. ಅಷ್ಟೇ, 10 minutes ಮೇಲೆ ಆಗಲ್ಲ. ಈಗ 2023 ನಲ್ಲಿ ಒಂದು ಕ್ವಶನ್ ನೋಡೋಣ, ಇದೆಯೋ ಇಲ್ವಾ? ಇದರಲ್ಲೂ ಇದೆ. 10th ಕ್ವಶನ್ ನೋಡಿ, ಇದು 2023 ನಲ್ಲಿ ಇರುವಂತ ಕ್ವಶನ್, 10th ಕ್ವಶನ್, 10 ಮಾರ್ಕ್ಸ್ಗೆ. Yes, sir. ಕ್ಲಿಯರಾ? Yes, sir. ಓಕೆ. ಓಕೆ, ಕ್ವಶನ್ ಓದ್ಬಿಡ್ತೀನಿ. NSCS ಕಂಪನಿ ಲಿಮಿಟೆಡ್ currently has equity share capital outstanding 15 lakh rupees consisting 5 lakh shares of 10 each. ನೋಡಿ, 5 ಲಕ್ಷ ಶೇರ್ಸ್ ಆಲ್ರೆಡಿ ಕಂಪನಿ ನಡೆಸ್ತಾ ಇದ್ದಾರೆ. 5 ಲಕ್ಷ ಈಕ್ವಿಟಿ ಶೇರ್ಸ್ ಇದೆಯಂತೆ, 50 ಲಕ್ಷ ದುಡ್ಡು ಇದೆಯಂತೆ. ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಟು ಟೇಕ್ 40 lakh rupees of money investment for the major expansion program. ಆ 40 lakh rupees, what is the possibility of getting the finance? ಇಲ್ಲಿ ನಮ್ಗೆ 4 plans ಇದೆ. ಎಂಟೈರ್ ಥ್ರೂ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್. ಸೊ 40 lakh rupees ನಾವು ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಹೇಗೆ? ಎರಡನೇದು 50% ರಿಕ್ವೈರ್ಮೆಂಟ್ ಥ್ರೂ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್
ರಿಮೈನಿಂಗ್ 50% ಥ್ರೂ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 8% ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಮೂರನೇ ಕ್ವಶನ್ ಏನ್ ಹೇಳ್ತಾರೆ, 25% ಥ್ರೂ ಈಕ್ವಿಟಿ ಶೇರ್ಸ್, 75% ಥ್ರೂ 9% ಡಿಬೆಂಚರ್ಸ್. ಲಾಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ 50% ಥ್ರೂ ಈಕ್ವಿಟಿ ಶೇರ್ಸ್, 50% ಥ್ರೂ 5% ಪ್ರಿಫರೆನ್ಸ್ ಶೇರ್ಸ್. The company's EBIT expected 16 lakhs, corporate tax rate is 35%. Determine EPS in each alternative, comment on the implication of the financial leverage ಅಂತ ಹೇಳ್ತಾರೆ. ಈಗ ಇದನ್ನೆಲ್ಲ ಮಾಡಬಹುದು, ದೊಡ್ಡ ಕೆಲಸ ಏನಲ್ಲ. ಬಟ್ ನಮ್ಮ ಹತ್ರ 4 ಪ್ಲಾನ್ಸ್ ಇದೆ. ಫಸ್ಟ್ ಪ್ಲಾನ್, ಸೆಕೆಂಡ್ ಪ್ಲಾನ್, ಥರ್ಡ್ ಪ್ಲಾನ್, ಫೋರ್ತ್ ಪ್ಲಾನ್. ಈ ಫೋರ್ತ್ ಪ್ಲಾನ್ ಅಲ್ಲಿ ಓಲ್ಡ್ ಅಥವಾ ಈ ತರ ಬರೆಯೋಣ, ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ ಅಂದ್ರೆ, ಎಕ್ಸಿಸ್ಟಿಂಗ್ ಶೇರ್ಸ್ ನಮ್ಮ ಹತ್ರ 5 lakhs ಶೇರ್ಸ್ ಇದೆ. ಎಲ್ಲಾದ್ರಲ್ಲೂ ಇದೆ 5 lakhs, 5 lakhs, 5 lakhs, 5 lakhs. ಫಸ್ಟ್ ಪ್ಲಾನ್ 1 ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ನ್ಯೂ ಈಕ್ವಿಟಿ ಶೇರ್ಸ್. ನೋಡಿ, ಪ್ಲಾನ್ 1 ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಬೇಕಾಗಿರೋ 40 lakh rupeesಗೂ ಕೂಡ ಏನು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾನೆ. ನೋಡಿ, 40 lakhs ಡಿವೈಡೆಡ್ ಬೈ 10 rupees ಅಂದ್ರೆ 4 lakhs ಶೇರ್ಸ್ ಆಗುತ್ತೆ ಆಪ್ಷನ್ 1 ಅಲ್ಲಿ. ಎರಡನೇ ಆಪ್ಷನ್ ಅಲ್ಲಿ 40 lakhs ಅಲ್ಲಿ 50% ಈಕ್ವಿಟಿ ಅಂತ ಹೇಳ್ತಾ ಇದ್ದಾನೆ. 50% ಈಕ್ವಿಟಿ ಅಂತ ಹೇಳಿದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ 2 lakhs ಶೇರ್ಸ್ ಆಗುತ್ತೆ. ಯಾಕೆಂದ್ರೆ 40 lakhs ಅಲ್ಲಿ 20 lakhs ಈಕ್ವಿಟಿ, 20 lakhs ಲಾಂಗ್ ಟರ್ಮ್ ಲೋನ್ ಅಂತ ಹೇಳ್ತಾ ಇದ್ದಾನೆ. 20 lakhs ಡಿವೈಡೆಡ್ ಬೈ 10 rupees ಅಂದ್ರೆ 2 lakhs ಶೇರ್ಸ್. ಥರ್ಡ್ ಆಪ್ಷನ್ ಅಲ್ಲಿ 40 lakhs ಮೇಲೆ 25% ಅಂದ್ರೆ 10 lakhs ಈಕ್ವಿಟಿ ಶೇರ್ಸ್. 10 lakhs ಡಿವೈಡೆಡ್ ಬೈ 10 ಅಂದ್ರೆ 1 lakh ಶೇರ್ಸ್ ಆಗುತ್ತೆ. ಥರ್ಡ್ ಆಪ್ಷನ್. ಫೋರ್ತ್ ಆಪ್ಷನ್ ಏನ್ ಹೇಳ್ತಾ ಇದ್ದಾನೆ, 50% ಈಕ್ವಿಟಿ. ಅಗೈನ್ 50% ಅಂದ್ರೆ 40 lakhs ಅಲ್ಲಿ 50% ಅಂದ್ರೆ 2 lakh ಶೇರ್ಸ್. ಅಲ್ಲಿಗೆ ಟೋಟಲ್ ಈಕ್ವಿಟಿ ಶೇರ್ಸ್ ಪ್ಲಾನ್ 1 ಅಲ್ಲಿ 9 lakhs ಆಗುತ್ತೆ, 2 ನಲ್ಲಿ 7 lakhs, 6 lakhs, 7 lakhs. ದಿಸ್ ಈಸ್ ರಿಗಾರ್ಡ್ಸ್ ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಎರಡನೇದು ಇಂಟ್ರೆಸ್ಟ್ ಆನ್ ಡೆಟ್. ನೋಡಿ, ಪ್ಲಾನ್ 1 ಅಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬೇಕಾಗಿರೋ 40 lakh rupeesನು ಈಕ್ವಿಟೀಸೇ ತಗೊಳ್ತಾ ಇರೋದ್ರಿಂದ, ಸಾಲ ಏನು ತಗೊಳ್ದೇ ಇರೋದ್ರಿಂದ ಇಂಟ್ರೆಸ್ಟ್ ಏನು ಇರಲ್ಲ. ಆದ್ರೆ ಎರಡನೇ ಆಪ್ಷನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, 40 lakhs ಅಲ್ಲಿ 50% ಈಕ್ವಿಟಿ ತಗೊಂಡ್ರೆ 20 lakhs, ಇನ್ನು 20 lakhs ಗೆ ಲಾಂಗ್ ಟರ್ಮ್ ಲೋನ್ ತಗೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ 20 lakhs ಮೇಲೆ 8% ಇಂಟ್ರೆಸ್ಟ್ 1,60,000 rupees ಆಗುತ್ತೆ. ಕರೆಕ್ಟ್ ಏನಪ್ಪಾ? ಮೂರನೇ ಆಪ್ಷನ್ ಅಲ್ಲಿ 75% ಅಂದ್ರೆ 40 lakhs ಮೇಲೆ 75% ಅಂದ್ರೆ 30 lakhs ಆಗುತ್ತೆ. ಇದರ ಮೇಲೆ 9% 2,70,000 ಇಂಟ್ರೆಸ್ಟ್ ಆಗುತ್ತೆ. ಇನ್ನ ಫೋರ್ತ್ ಆಪ್ಷನ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂದ್ರೆ ಬೇಕಾಗಿರೋ 40 lakhs ಅಲ್ಲಿ 50% ಈಕ್ವಿಟಿ, 50% ಪ್ರಿಫರೆನ್ಸ್ ಅಂತ ಹೇಳ್ತಾರೆ. ಅಲ್ಲಿಗೆ ಇಂಟ್ರೆಸ್ಟ್ ಕತೆ ಮುಗೀತು. ಇನ್ನ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಫಸ್ಟ್ 3 ನಲ್ಲಿ ಇಲ್ಲ. ಲಾಸ್ಟ್ ಆಪ್ಷನ್ ಅಲ್ಲಿ 20 lakhs ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿ ಅವ್ರಿಗೆ ಡಿವಿಡೆಂಡ್ ಎಷ್ಟು ಪರ್ಸೆಂಟ್ ಕೊಡಿ ಅಂತ ಹೇಳ್ತಿದ್ದಾರೆ, 5% ಕೊಡಿ ಅಂತ ಹೇಳ್ತಾ ಇದ್ದಾರೆ. 5% ಎಷ್ಟಾಗುತ್ತೆ, 1 lakh rupees ಆಗುತ್ತೆ. ಸೊ ಇಷ್ಟು ಪ್ಲಾನ್ಸ್ ಅನ್ನ ನಾವು ನೀಟಾಗಿ ಹಾಕೊಂಡಿದ್ದೆ ಆದಲ್ಲಿ EPS ಮಾಡೋದು ಜಸ್ಟ್ 2 minutes ಕೆಲಸ. ಈಗ ಕ್ಯಾಲ್ಕುಲೇಷನ್ ಆಫ್ EPS ಪ್ಲಾನ್ 1, 2, 3 and 4. EBIT is 16 lakhs in all the cases. Less interest. ನೋಡಿ, ಇಂಟ್ರೆಸ್ಟ್ ಫಸ್ಟ್ ಕೇಸ್ ಅಲ್ಲಿ ಎಲ್ಲೂ ಇಂಟ್ರೆಸ್ಟ್ ಇಲ್ಲ,
ಸೆಕೆಂಡ್ ಕೇಸಲ್ಲಿ ಇಂಟ್ರೆಸ್ಟ್ 1,60,000 ಇದೆ. ಥರ್ಡ್ ಕೇಸಲ್ಲಿ ಇಂಟ್ರೆಸ್ಟ್ 2,70,000 ಇದೆ. ಫೋರ್ತ್ ಕೇಸಲ್ಲಿ ಇಂಟ್ರೆಸ್ಟ್ ಇಲ್ಲ. ಅಲ್ಲಿಗೆ 16 lakhs, 14,40,000, 13,30,000 and 16 lakhs. ಇದನ್ನ EBT ಟ್ಯಾಕ್ಸ್ 35% ಅಂತ ಹೇಳ್ತಾ ಇದ್ದಾರೆ. ಈಗ 16 lakhs ಮೇಲೆ 35%, 5,60,000, 14,40,000 ಮೇಲೆ 35%, 5,04,000, 13,30,000, 35% is 4,65,500. This is 5,60,000. ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡ್ ಫಸ್ಟ್ ಕೇಸಲ್ಲಿ ಇಲ್ಲ, ಸೆಕೆಂಡ್ ಕೇಸಲ್ಲಿ ಇಲ್ಲ, ಥರ್ಡ್ ಕೇಸಲ್ಲಿ ಇಲ್ಲ, ಫೋರ್ತ್ ಕೇಸಲ್ಲಿ 1 lakh ರೂಪಾಯಿ. ಈಗ ಬರೋದು ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 10,40,000, 9,36,000, 8,64,500, 9,40,000. Now let us calculate EPS. Profit for equity shareholders divided by number of equity shares. Only 10,40,000 is the profit for equity. Number of shares is 9 lakhs. Only 10,40,000 divided by 9 lakh shares, 1 rupee 15 paise per share. ಇದು 9,36,000. Number of equity shares is 7 lakhs. 936 divided by 700, 1.34. 8,64,500 divided by number of shares is 6 lakhs. $1.44. 9,40,000 divided by 7 lakh shares. 1.34. ನೋಡಿ ನೀವೇ ಹೇಳಿ ಯಾವುದು ಜಾಸ್ತಿ ಇದೆ. Third option. 1. Third option is the better option because ಏನ್ ಹೇಳುತ್ತೆ ಥರ್ಡ್ ಆಪ್ಷನ್ ಅಲ್ಲಿ? ಥರ್ಡ್ ಆಪ್ಷನ್ ಅಲ್ಲಿ 25% ಅಡಿಷನಲ್ ಕ್ಯಾಪಿಟಲ್ 40 lakhs ಅಲ್ಲಿ 25% ಈಕ್ವಿಟಿಗೆ ಹೋಗಿ 75% ಲೋನ್ಗೆ ಹೋದ್ರೆ ನಮಗೆ EPS ಜಾಸ್ತಿ ಬರುತ್ತೆ. ಅರ್ಥ ಆಯ್ತಾ ಇದು? ಸರ್ ಇನ್ನೊಂದು ಒಂಚೂರು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದ್ಸಲ. ಸರ್ ವೆರಿ ಸಿಂಪಲ್ ಸರ್. ಅವನೇನ್ ಹೇಳ್ತಾ ಇದ್ದಾನೆ, ಕಂಪನಿ ಹತ್ರ ಆಲ್ರೆಡಿ 5 ಲಕ್ಷ ಶೇರ್ಸ್ ಇದೆ. 10 ರೂಪಾಯಿ ಪ್ರಕಾರ 50 ಲಕ್ಷ ರೂಪಾಯಿ ಬಂಡವಾಳ ಇದೆ ನಮ್ಮ ಹತ್ರ. ಈಕ್ವಿಟಿ ಶೇರ್ಸ್ ಇಂದ ತಗೊಂಡಿದೀವಿ. ಕ್ಲಿಯರಾ ಇದು? ಇನ್ನೂ 40 lakhs ದುಡ್ಡು ಬೇಕು ನಮ್ಗೆ. 40 lakhsಗೆ ಫಸ್ಟ್ ಅಲ್ಲಿ ಒಂದು ಆಪ್ಷನ್ ಇದೆ. ಏನಂತೆ, ಬೇಕಾಗಿರೋ 40 lakh rupeesಗೂ ನಾವು ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ ಇಶ್ಯೂ ಮಾಡಿದ್ರೆ 40 lakhs divided by 10 rupees ಅಂದ್ರೆ 4 lakh ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡೋಣ ಅಂತ ಹೇಳುತ್ತೆ ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಲೋನ್ ಬೇಡ, ಪ್ರಿಫರೆನ್ಸ್ ಶೇರ್ಸ್ ಬೇಡ, ಬರೀ ಈಕ್ವಿಟಿ ಇಶ್ಯೂ ಮಾಡೋಣ ಅಂತ ಹೇಳುತ್ತೆ. ಅರ್ಥ ಆಯ್ತೇನಪ್ಪ? ಎರಡನೇ ಆಪ್ಷನ್ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ, 50% ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡೋಣ,
ಇನ್ 50% 8% ಲೋನ್ ತಗೊಳ್ಳೋಣ ಅಂತ ಹೇಳ್ತಾರೆ. ನೋಡಿ 40 lakhs ಅಲ್ಲಿ 50% ಅಂದ್ರೆ 20 lakhs. ಇನ್ 50% 20 lakhs ಲೋನ್. ಲೋನ್ 8% ಇಂಟ್ರೆಸ್ಟ್ ಕೊಡ್ಬೇಕು. ನೋಡಿ ಲೋನ್ಗೆ 8% ಇಂಟ್ರೆಸ್ಟ್ 1,60,000. 20 lakhs ಡಿವೈಡೆಡ್ ಬೈ ಒಂದು ಕಂಪನಿ ಶೇರ್ 10 ರೂಪಾಯಿ ಅಂದ್ರೆ 2 ಲಕ್ಷ ಶೇರ್ಸ್ ಬರುತ್ತೆ. ಅರ್ಥ ಆಯ್ತೇನಪ್ಪ ಈಗ? ಎಸ್ ಸರ್. ಥರ್ಡ್ ಆಪ್ಷನ್ ಏನ್ ಹೇಳ್ತಾ ಇದ್ದೇನೆ, ಇಲ್ಲ 25% ಈಕ್ವಿಟಿಗೆ ಹೋಗೋಣ, 75% ಲೋನ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡಿ 40 lakhs ಅಲ್ಲಿ 25% ಅಂದ್ರೆ 10 lakhs ಈಕ್ವಿಟಿ ಅಂದ್ರೆ 10 ಲಕ್ಷ ಡಿವೈಡೆಡ್ ಬೈ 10 ರೂಪಾಯಿ ಅಂದ್ರೆ 1 ಲಕ್ಷ ಶೇರ್ಸ್ ಆಯ್ತು. 75% ಅಂದ್ರೆ 30 ಲಕ್ಷ ರೂಪಾಯಿ ಅಂದ್ರೆ 9% ಸಾಲ ತರೋಣ ಅಂತ ಹೇಳ್ತಾ ಇದ್ದಾರೆ. 9% ಇಂಟ್ರೆಸ್ಟ್ ಎಷ್ಟು ಕೊಡ್ಬೇಕಾಗುತ್ತೆ ಪ್ರತಿ ವರ್ಷ? 2,70,000 ಕೊಡ್ಬೇಕು. ಇದು ಥರ್ಡ್ ಆಪ್ಷನ್. 2,70,000. ಫೋರ್ತ್ ಆಪ್ಷನ್ ಏನ್ ಹೇಳ್ತಾ ಇದ್ದಾನೆ, ಬೇಡ ಸಾಲನೇ ಬೇಡ, ಬೇಕಾಗಿರೋ 40 lakh rupees ಅಲ್ಲಿ 50%, 40 lakhs 50% 2 lakhs, 20 lakhs ಈಕ್ವಿಟಿ ಶೇರ್ಸ್ ತಗೋಣ, ಅಲ್ಲಿಗೆ 2 lakh ಶೇರ್ಸ್ ಆಗುತ್ತೆ. ಇನ್ನು ಬೇಕಾಗಿರೋ 20 ಲಕ್ಷನ 5% ಪ್ರಿಫರೆನ್ಸ್ ಶೇರ್ಸ್ ನ ಇಶ್ಯೂ ಮಾಡೋಣ, ಅಲ್ಲಿಗೆ ಅವ್ರಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ 1 ಲಕ್ಷ ಕೊಡ್ಬೇಕಾಗುತ್ತೆ ವರ್ಷಕ್ಕೆ ಅಂತ ಹೇಳುದು. ಅರ್ಥ ಆಯ್ತೇನಪ್ಪ ಈಗ? ಎಸ್ ಸರ್. ಅದರ Thank you, ಪ್ರಕಾರ sir. ಸೊಲ್ಯೂಷನ್ ಮಾಡಿ. According to that, we have to solve the question. ಆಯ್ತಾ? Yes, sir. ಓಕೆ, ಇದು ಬೆಂಗಳೂರು ಯೂನಿವರ್ಸಿಟಿ ಕ್ವಶನ್ ಪೇಪರ್ 2023 ಇದು 11th ಕ್ವಶನ್. ಇದು ಕೂಡ ಚೆನ್ನಾಗೇ ಇದೆ, ಅಂತ ಪ್ರಾಬ್ಲಮ್ ಏನೂ ಇಲ್ಲ. Yes, sir. ನೋಡಿದ್ರ? Yes, sir. Yes, sir. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಕ್ವಶನ್. ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇಲ್ಲಿ EPS ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಏನು? ಫಾರ್ಮ್ ಎಕ್ಸ್ ಅಂಡ್ ವೈ ಆರ್ ಐಡೆಂಟಿಕಲ್ ಎಕ್ಸೆಪ್ಟ್ ದಟ್ ಫಾರ್ಮ್ ಎಕ್ಸ್ ಇಸ್ ನಾಟ್ ಲೀವರ್ಡ್ ವೈಲ್ ವೈ ಈಸ್ ಲೀವರ್ಡ್. ವಾಟ್ ಈಸ್ ಲೀವರ್ಡ್, ನಾಟ್ ಲೀವರ್ಡ್ ಅಂದ್ರೆ ಲೀವರ್ಡ್ ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಹೇಳಿ, ಅಂದ್ರೆ ಸಾಲನು ತಗೊಳ್ತೀವಿ, ಈಕ್ವಿಟಿ ಕ್ಯಾಪಿಟಲ್ ತಗೊಳ್ತೀವಿ. ನಾಟ್ ಲೀವರ್ಡ್ ಅಂದ್ರೆ ಸಾಲ ಬೇಡ, ಬರೀ ನಾವು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತೀವಿ ಅಂತ ಹೇಳಿ. ಸೊ ಅದಕ್ಕೆ ಎಕ್ಸ್ ಈಸ್ ನಾಟ್ ಲೀವರ್ಡ್ ಅಂದ್ರೆ ಈಕ್ವಿಟಿ ಮಾತ್ರ ಇದೆ. ನೋಡಿ ಅಲ್ಲಿ ಕ್ಲೀನ್ ಆಗಿ ಓದಿದ್ರೆ ಗೊತ್ತಾಗುತ್ತೆ. ಎಕ್ಸ್ ಫರ್ಮ್ ವೈ ಅಸೆಟ್ಸ್ 50 lakhs, ಡೆಟ್ ಎಕ್ಸ್ 0, ಈಕ್ವಿಟಿ ಶೇರ್ ಕ್ಯಾಪಿಟಲ್ 50 ಲಕ್ಷ. ಫರ್ಮ್ ವೈ ನಲ್ಲಿ 50 ಲಕ್ಷ ಟೋಟಲ್ ಅಸೆಟ್ಸ್ ಅಲ್ಲಿ 25 ಲಕ್ಷ ಸಾಲ ಮಾಡಿದೀವಿ, ಇನ್ 25 ಲಕ್ಷ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಶೇರ್ಸ್ 5 ಲಕ್ಷ 2.5 ಲಕ್ಷ. ರೇಟ್ ಆಫ್ ರಿಟರ್ನ್ ಆನ್ ಅಸೆಟ್ಸ್ 20%. Calculate EPS for both the firms assuming tax rate is 50%. Will it be advantageous to the firm Y to raise a level of debt to 75% ಅಂತ ಹೇಳಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಮಾಡೋಣ. ಈಗ ಫಸ್ಟ್ ಎಕ್ಸ್ ಕಂಪನಿದು ವೈ ಕಂಪನಿದು ಹಾಕೋಣ. ವೈ ಕಂಪನಿನಲ್ಲಿ 2 ಡಿವೈಡ್ ಮಾಡಿ. ವೈ ಕಂಪನಿಗೆ 2 ಆಪ್ಷನ್ ಏನಂತೆ, ಇಫ್ debt is 25 lakhs, if debt is ಇಲ್ಲಿ 50%, debt is 50%, if debt is 75%. ಈಗ ಫಸ್ಟ್ EBIT ತಗೋಣ. EBIT ಕೊಟ್ಟಿಲ್ಲ, ಆದ್ರೆ ಎರಡೂ ಕಂಪನಿನಲ್ಲೂ 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಸೆಟ್ಸ್. ಇದ್ರ ಮೇಲೆ 20% ಲಾಭ ಬರುತ್ತೆ. 20% ಅಂದ್ರೆ ಎಷ್ಟಪ್ಪ ಬರುತ್ತೆ? ಸರ್ ಬೋರ್ಡ್ ಕ್ಲಾರಿಟಿ ಇಲ್ಲ.
ಬೋರ್ಡು ನಥಿಂಗ್ ಸರ್. ಈಗ ಹಾ ಸರ್, ಕ್ಲಾರಿಟಿ. ಓಕೆ ನೋಡಿ, 50 ಲ್ಯಾಕ್ ರುಪೀಸ್ ಅಸೆಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 20% ರಿಟರ್ನ್ ಬರುತ್ತಂತೆ. ಅದನ್ನೇ EBIT ಅಂತ ಹೇಳ. ಇದರಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಬೇಕು. ಸಾರಿ, ನೋಡಿ, ಇಂಟ್ರೆಸ್ಟ್ ಮೈನಸ್ ಮಾಡಬೇಕು. ಎಕ್ಸ್ ಅಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ, ಯಾಕೆಂದ್ರೆ ಸಾಲನೆ ಮಾಡಿ. ವೈ ನಲ್ಲಿ ಸರ್ 50 ಬೋರ್ಡ್ ಲಕ್ಷದಲ್ಲಿ ಕ್ಲಾರಿಟಿ. ಸರ್ ನಿಮ್ಮೊಬ್ಬರಿಗೆನ ಎಲ್ಲರಿಗೂ ಸರ್? ಸರ್ ಎಲ್ಲರಿಗೂ ಇದು ಹಂಗೆ. ಫ್ಲಕ್ಚುಯೇಟ್ ಆಗ್ತದೆ ಸರ್. ಒಂದ್ಸಲ ಕರೆಕ್ಟ್ ಆಗಿ ಬರುತ್ತೆ, ಒಂದ್ಸಲ ಬ್ಲರ್ ಆಗುತ್ತೆ. ಎಸ್ ಸರ್, ಫ್ಲಕ್ಚುಯೇಟ್ ಆಗಿದೆ. ಏನ್ ಮಾಡೋದು? ಫ್ಲಕ್ಚುಯೇಟ್ ಆಗ್ತಾ ಇದೆ, ನಾನು ಏನ್ ಮಾಡ್ಲಿ? ನನ್ನ ಕೈನಲ್ಲಿ ಇಲ್ಲ ಅದು. ಇಂಟರ್ನೆಟ್ ಒಂದೊಂದ್ಸರಿ ಹಂಗ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಈಗ ಪರವಾಗಿಲ್ವಾ? ಹಾ ಸರ್, ಓಕೆ. ಓಕೆ, ಇಲ್ಲಿ 50% ನಮಗೆ ಟೋಟಲ್ ಅಸೆಟ್ಸ್ ಬಂದು 50 ಲಕ್ಷ ಇದೆ. ಇದರಲ್ಲಿ 50% ಸಾಲ ಅಂದ್ರೆ 25 ಲಕ್ಷ. 75% ಅಂತಿದ್ರೆ ಎಷ್ಟು ಬರುತ್ತೆ ಹೇಳಿ? 50 ಲಕ್ಷದಲ್ಲಿ 75%. 37,50,000. ಎಸ್ ಕರೆಕ್ಟ್ ಸರ್, ಏನಪ್ಪಾ? ಹಾಗಾದ್ರೆ 25 ಲ್ಯಾಕ್ಸ್ ಮೇಲೆ ಇಂಟ್ರೆಸ್ಟ್ ರೇಟ್ ಎಷ್ಟಿದೆಯಪ್ಪ? 9% ಇದೆ. ನೋಡಿ, 25 ಲ್ಯಾಕ್ಸ್ ಮೇಲೆ 9%. 9% ಆನ್ 25 ಲ್ಯಾಕ್ಸ್, 9% ಆನ್ 37,50,000. $2,25,000. 37,50,000 into 9%. 3,37,500 ಬರೋದನ್ನ EBT ಅಂತ ಕರೆಯೋಣ. 10 lakhs, 75, 7,75,000, 6,62,000. ಟ್ಯಾಕ್ಸ್ 50% ಅಂತ ಹೇಳ್ತಾ ಇದ್ದಾರೆ. 5 lakhs, this is 3,87,500. This is 3,31,250. ಬರೋದನ್ನ ಪ್ರಾಫಿಟ್ ಫಾರ್ ಈಕ್ವಿಟಿ ಅಂತ ಕರೆಯೋಣ. ಸೊ 5 lakhs, 3,87,500, 3,31,250. EPS ಮಾಡೋಣ. ಪ್ರಾಫಿಟ್ ಫಾರ್ ಈಕ್ವಿಟಿ divided by number of equity shares. ನೋಡಿ, 5 lakhs, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಪ್ರಾಬ್ಲಮ್ ನಲ್ಲೇ ಕೊಟ್ಟಿದ್ದಾನೆ, 5 ಲಕ್ಷ ಅಂತ ಹೇಳಿದ್ದಾನೆ. ಅಲ್ಲಿಗೆ ₹1 ಒಂದು ಶೇರ್ ಹೋಲ್ಡರ್ EPS ಬರುತ್ತೆ. ಇಲ್ಲಿ 3,87,500, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 2,50,000 ಅಂತ ಹೇಳ್ತಾರೆ. ₹1.55 ಬರುತ್ತೆ. ಇನ್ನು ಇದರಲ್ಲಿ ಮೂರನೇ ಕೇಸಲ್ಲಿ ನೋಡಿ, 50 ಲಕ್ಷದಲ್ಲಿ 37,50,000 ಡೆಟ್ ಹೋದ್ರೆ ಇನ್ನ 12,50,000 ರುಪೀಸ್ ಬರುತ್ತೆ. ಇದು ₹10 ಒಂದ್ ಶೇರ್ ಬೆಲೆ. ಅಲ್ಲಿಗೆ ಎಷ್ಟು ಬರುತ್ತಪ್ಪ? 1,25,000 ಬರುತ್ತೆ ಶೇರ್ಸ್. ಅಲ್ಲಿಗೆ 3,31,250 divided by 1,25,000 ಶೇರ್ಸ್. EPS ₹2.65 ಬರ್ತಾ ಇದೆ. ನೀವೇ ಹೇಳಿ, ಯಾವ್ದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ EPS? ಎಕ್ಸ್ ಕಂಪನಿ ಅಂತೂ ಬಿಡಿ, ಔಟ್ಡೇಟೆಡ್, ಅದು ₹1 ಕಡಿಮೆ ಬರ್ತಾ ಇದೆ. ವೈ ಅಲ್ಲಿ ಅವರು ಬೇಕಾಗಿರೋ ಅಮೌಂಟ್ 50 ಲಕ್ಷ ಏನಿದೆ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ, ಅದರಲ್ಲಿ 50% ಲೋನು, 50% ಈಕ್ವಿಟಿಗೆ ಹೋಗೋದಾ, ಅಥವಾ
75% ಡೆಟ್ 25% ಈಕ್ವಿಟಿಗೆ ಹೋಗೋದು ಒಳ್ಳೇದು ಹೇಳಿ. ಲಾಸ್ಟ್ ಒನ್ ಕರೆಕ್ಟ್ ಆಗಿದೆ ಅಲ್ವಾ ಎಸ್ ಸರ್. ಸರ್? ಇದನ್ನ ಮಾಡೋದಕ್ಕೆ ಎಷ್ಟೊತ್ತಾಯ್ತು ಸರ್? 5 minutes. ಸರ್ ಇಲ್ಲಿ 5 ನಾವು minutes ಸರ್. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೀವಿ ಸರ್? ಓಕೆ, ಇದನ್ನ ನಾನು ನಿಮ್ಗೆ ಒಂದೇ ಒಂದು ನಿಮಿಷದಲ್ಲಿ ತೋರಿಸ್ಬಿಡ್ತೀನಿ. ನೋಡಿ, ಟೋಟಲ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಎಷ್ಟಿದೆಯಮ್ಮ? 50 ಲಕ್ಷ ಇದೆ. ಇದರಲ್ಲಿ 75% ಡೆಟ್ ಅಂತ ಹೇಳಿದ್ರೆ 37,50,000. ಇನ್ನೆಷ್ಟಿರುತ್ತಮ್ಮ? 12,50,000. ಇದೇನಿರುತ್ತೆ? ಈಕ್ವಿಟಿ ಇರುತ್ತೆ. ಪರ್ ಶೇರ್ ಎಷ್ಟು ರೂಪಾಯಿ ಅಂತ ಹೇಳ್ತಾ ಇದ್ದಾನೆ? 10 rupees. ಎಷ್ಟು ಬರುತ್ತೆ? ಅರ್ಥ ಆಯ್ತಾ? ಓಕೆ ಸರ್. ಓಕೆ. ಕ್ಲಿಯರ್ ಆಯ್ತಾ? ಎಸ್ ಸರ್. ಈಗ ಎರಡನೇ ಕೇಸ್ ಅಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 2,50,000 ಇದೆ. ಯಾಕೆ ಅಂದ್ರೆ 50 lakhs ಅಲ್ಲಿ 50% ಡೆಟ್ ಅಂದ್ರೆ 25 lakhs ಡೆಟ್, 25 lakhs ಈಕ್ವಿಟಿ ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟು ಬರುತ್ತೆ? 2,50,000 ಶೇರ್ಸ್ ಬರುತ್ತೆ. ಅರ್ಥ ಆಯ್ತೇನಮ್ಮ? ಎಸ್ ಸರ್. ಎನಿ Yes, sir. ಡೌಟ್ಸ್? ಇಲ್ಲ ಸರ್. ದಯವಿಟ್ಟು ನಾನು ಏನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ನಾವು 10 marksಗೆ 3 questions-ಗೆ 3 questions ಅಟೆಂಡ್ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇದು ತುಂಬಾ ಈಸಿ ಆಗಿರುವಂತ ಕ್ವಶನ್ ಬಂದ್ಬಿಡುತ್ತೆ. ಎರಡನೇದು ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಅದು ಕೂಡ ತುಂಬಾ ಈಸಿ ಆಗಿರುತ್ತೆ, ಮಾಡ್ಬಿಡ್ಬೋದು. ಮೂರನೇದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಅದು ಈಸಿ ಆಗಿರುತ್ತೆ, ಮಾಡ್ಬಿಡ್ಬೋದು. ಓಕೆನಾ? ಸೊ ಗೆಟಿಂಗ್ 15 + 30 45 marks is very very easy. ಅರ್ಥ ಆಯ್ತಾ? ಎಸ್ ಸರ್. ನೀವು ಕ್ವಶನ್ ಪೇಪರ್ ತಗೊಂಡ್ರೆ ನನ್ನ ಸ್ಟೂಡೆಂಟ್ಸ್ ಆದ್ರೆ ಯಾರು 3 hours ಕುತ್ಕೊಳ್ಳಲ್ಲ, 1.5 hour FM ಅಲ್ಲಿ ಬರೆದು ಇಟ್ಬಿಟ್ಟು ಬರ್ತಾ ಇರ್ತಾರೆ. ಓಕೆನಾ? ಎಸ್ ಸರ್. ಸೊ ನಾಳೆಗೆ ನಾನು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅದ್ರ ಮೇಲೆ ಮಾಡ್ತೀನಿ. ಓಕೆನಾ? ಓಕೆ ಓಕೆ ಸರ್. ಸರ್. ಇದಕ್ಕೆ ಈ ಚಾಪ್ಟರ್ಗೆ ಒಂದು ಥಿಯರಿ ಬರ್ಕೊಳ್ಳಿಬೇಕಾದ್ರೆ ಹೇಳ್ಬಿಡ್ತೀನಿ. ವಾಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್? ವಾಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್? ವಾಟ್ ಆರ್ ದಿ determinants of capital structure? What are the determinants of capital structure? ಸರ್ 5 marks ಮಾಡಿ ಸರ್. ಅಮ್ಮ 5